ಇವತ್ತಿನ ವಿಡಿಯೋದಲ್ಲಿ ನುಚ್ಚು ಹೇಗೆ ಮಾಡೋದೆಂದು ತಿಳಿದುಕೊಳ್ಳೋಣ. ಮೊದಲಿಗೆ ಸ್ವಲ್ಪ ಜೋಳವನ್ನು ತೆಗೆದುಕೊಂಡು ಚೆನ್ನಾಗಿ ನೀರು ಹಾಕಿ ತೊಳೆದು, ಆಮೇಲೆ ಒಂದು ಪಾತ್ರೆಯಲ್ಲಿ ಬಿಸಿ ನೀರು ಮಾಡಿ ಆ ಜೋಳವನ್ನು ಹಾಕಿ 15 ನಿಮಿಷ ಹಾಗೆ ಬಿಡಬೇಕು. 15 ನಿಮಿಷ ನಂತರ ತೆಗೆದು ಮಿಕ್ಸರ್ ಮಾಡಬೇಕು. ಎಲ್ಲವನ್ನು ಸ್ವಲ್ಪ ನೀರು ಹಾಕಿ ಮಿಕ್ಸರನ್ನು ಮಾಡಿಕೊಂಡು, ನಂತರ ಇದಕ್ಕೆ ಮಿಕ್ಸರ್ ಮಾಡಿದ್ದಕ್ಕೆ ಸ್ವಲ್ಪ ಮಜ್ಜಿಗೆನೋ ಅಥವಾ ಮೊಸರನ್ನು ಹಾಕಬೇಕು. ಹಾಕಿ ಕಲಸಿದ ನಂತರ ಸ್ವಲ್ಪ ಮೇಲೆ ಇರೋಂಥ ನೀರು ಹಿಂಗೆ ಒಂದು ಪಾತ್ರೆಯಲ್ಲಿ ಹೆಸರು ಇಡಬೇಕು. ಹೆಸರಿಟ್ಟ ನಂತರ ಹೆಸರಂದರೆ ನೀರು ಕುದಿಲಿಕ್ಕೆ ಇಡಬೇಕು. ಆ ನೀರು ಕುದ ನಂತರ ಅದು ಮಿಕ್ಸರ್ ಮಾಡಿದ ಗಟ್ಟಿ ಇದ್ದಿಂದೆಲ್ಲ ಒಳಗೆ ಹಾಕಬೇಕು. ಹಾಕಿ ಚೆನ್ನಾಗಿ ಕೈ ಆಡಿಸ್ಬೇಕು, ಅಂದರೆ ಸ್ಪೂನ್ ಆಡಿಸ್ಬೇಕು. ಬಿಡಲಾರ್ದೆ ಕಂಟಿನ್ಯೂಸ್ ಆಗಿ ಸ್ಪೂನ್ ಆಡಿಸ್ಬೇಕು. ಆಮೇಲೆ ರುಚಿಗೆ ತಕ್ಕಂತೆ ಸ್ವಲ್ಪ ಸಾಲ್ಟನ್ನು ಹಾಕ್ಕೋಬೇಕು. ಈ ನುಚ್ಚು ಸೇವನೆ ಮಾಡೋದ್ರಿಂದ BP ಶುಗರ್ದವರಿಗೆ ಹೆಲ್ತ್ಗೆ ಭಾಳ ಒಳ್ಳೆಯದು. ಅದಲ್ಲದೆ ಹೊಟ್ಟೆಯನ್ನು ಭಾಳಷ್ಟು ತಣ್ಣಗೆ ಇಡ್ತದೆ. ಬೇಸಿಗೆಯಲ್ಲಿ ಮಾಡ್ಬೋದು. ಚೆನ್ನಾಗಿ ಕುದಿಸಬೇಕು, ಸ್ವಲ್ಪ ಗಟ್ಟಿಯಾಗೋವರೆಗೆ ಕುದಿಸಬೇಕು. ನುಚ್ಚು ರೆಡಿ ಆಯಿತು. ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು.